ಸ್ವಾಮಿಗಳು ಕರೆದು ಅವರ ಮುಂದಾಳತ್ವದಲ್ಲಿ ಚುಂಚನಗಿರಿ ಮಠದ ಮುಂದಾಳತ್ವದಲ್ಲಿ ಈ ಕ್ಷೇತ್ರವನ್ನು ಧಾರ್ಮಿಕ ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋದು ಒಂದು ಚಿಂತನೆ ಪ್ರಯುಕ್ತ ಏನಾಯಿತು ಅಂತಂದರೆ ಮೇ ಬಿ ಈಗ ಒಂದು 4-5 ತಿಂಗಳಾಗಿರಬೇಕು. ಸ್ವಾಮೀಜಿಗಳು ಕರೆದಿದ್ದು ನಿರ್ಮಲಾನಂದ ಸ್ವಾಮೀಜಿಗಳು ಅವರು ಇದು ಹಿನ್ನೆಲೆ ತಿಳ್ಕೊಂಡೆ ಬಂದಿದ್ದರು. ಒಂದು ಫಂಕ್ಷನ್ ಆಯಿತು. ಆವಾಗ ಯಾರು ದೇವಸ್ಥಾನ ನೋಡ್ತಾಯಿದ್ರು ಭಕ್ತಾದಿಗಳು ಯಾರು ಬಂದಿದ್ದರು, ಕೆಲವರು ಚುಂಚನಗಿರಿಗೆ ಭಕ್ತಾದಿಗಳಿದ್ರು, ಅಲ್ಲಿ ಕೆಲವರು ಚುಂಚನಗಿರಿಗೆ ಭಕ್ತಾದಿಗಳಿದ್ರು. ಹಾಗಾಗ್ಬಿಟ್ಟು ಸ್ವಾಮೀಜಿಗಳು ಕರೆದು ಒಂದು ಮನವಿಯನ್ನು ಮಾಡಿದ್ರು ಎಲ್ಲರೂ, ಇದು ಸಾರ್ವಜನಿಕವಾಗಿ ಇದನ್ನು ನೀವು ವಹಿಸ್ಕೊಳ್ಳಿ, ನೀವು ಇದು ಅಭಿವೃದ್ಧಿ ಮಾಡಿ, ಇದನ್ನು ನೀವು ವಹಿಸ್ಕೊಂಡು ನೀವು ಹೆಚ್ಚಿನದಕ್ಕೆ ಅಭಿವೃದ್ಧಿ ಮಾಡಿ, ನಿಮ್ಗೇನು ಅದಕ್ಕೆ ಬೆಂಬಲ ಲೋಕಲಾಗಿ ಕೊಡಬೇಕು ಅದನ್ನು ನಾವುಗಳು ಒಂದು ಟ್ರಸ್ಟ್ ಮಾಡಿ ನಾವೆಲ್ಲ ಕೊಡ್ತೀವಿ ಅನ್ನೋದು ಅಂತ ಮನವಿಯನ್ನು ಮಾಡಿದ್ರು. ಸೊ ಮನವಿಯನ್ನು ಮಾಡಿದ್ರೆ ಅದೇ ರೀತಿಯಲ್ಲಿ ಅವರು ಆಶ್ವಾಸನೆ ಕೊಟ್ಟರು, ಸ್ವಾಮೀಜಿ ಆಯಿತು, ಇದು ಒಂದಕ್ಕೊಂದಕ್ಕೆ ಸಾಮರಸ್ಯ ಇರುವಂಥ ಕ್ಷೇತ್ರಗಳು ಆಯಿತು, ಇದನ್ನು ನಾವು ಒಂದೇ ದೇವರು, ಇಂಪಾರ್ಟೆಂಟ್ ಏನಂದರೆ ಅಲ್ಲೂ ಕಲಬಲೇಶ್ವರ ಇದು ಕಲಬಲೇಶ್ವರನೇ. ಹಂಗಾಗ್ಬಿಟ್ಟು ಅವ್ರು ಒಪ್ಕೋದ್ರು. ಒಪ್ಕೋದಾದ್ಮೇಲೆ ಈಗ ನೆಕ್ಸ್ಟ್ ಬೆಳವಣಿಗೆ ಇದು ಈಗೇನು ಮಾಡ್ತಾರಲ್ಲಿ ಅಂದರೆ ಹುಣ್ಣಿಮೆ ದಿವಸ ಏನು ಮಾಡ್ತಾರೆ, ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ. ಧಾರ್ಮಿಕವಾದ ಕಾರ್ಯಕ್ರಮ ಮಾಡಿ ಅದು ಮೊದಲಿಂದ ಇನ್ನು ಒಂದು ಅಲ್ಲಿರೋ ಲೋಕಲ್ಸ್ ಯಾರು ಭಕ್ತಾದಿಗಳೇ ಅವ್ರು ಸೇರ್ಕೊಂಡು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ವರ್ಷಾನುಗಟ್ಟಲೆ ಮಾಡ್ತಾರೆ, 16 ವರ್ಷಗಳಿಂದ. ಆಮೇಲೆ ಇದು ಈ ಟ್ರಸ್ಟ್ ಆಯಿತು. ನಾನು ನನ್ನ ಅಧ್ಯಕ್ಷನಾಗಿ ಅದಕ್ಕೆ ನಾನು ಸ್ವಲ್ಪ ನಿಮ್ಗೆ ಗೊತ್ತು RSL ಎಲ್ಲ ಒತ್ತಡ ಇತ್ತು ನನಗೆ. ಹಾಗಾಗಿ ನಾನು ಒಂದೇ ಕೆಲಸ ಇರೋದ್ರಿಂದ ನಾನು ಇದಕ್ಕೆಲ್ಲ ಸಹಕಾರ ಕೊಡ್ತೀನಿ ಸ್ವಾಮೀಜಿ. ಏನು ಸಹಕಾರ ಕೊಡಬೇಕು, ಏನು ಪ್ರೋತ್ಸಾಹ ಕೊಡಬೇಕು ಅಥವಾ ಅವ್ರದ್ದು ಏನು ಹೆಲ್ಪ್ ಮಾಡಬೇಕು ಇದನ್ನು ಅವರು ದೊಡ್ಡ ಮಟ್ಟದಲ್ಲೇ ಶಿವಲಿಂಗಯ್ಯನವರಿಗೆ ಅಲ್ಲದೆ ಈ ಭಕ್ತಾದಿಗಳು ಸುಮಾರು ಜನ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಇದು ಹಿನ್ನೆಲೆ ಈ ಶಿವಲಿಂಗಯ್ಯನವರು ಸಿದ್ದಯ್ಯನವರು ಒಂದು ಹಂತದಲ್ಲಿ ಅದನ್ನು ಗುರುತಿಸೋದು ಮಾಡಿರುವಂಥದ್ದು. ಈಗ ಆ ಟ್ರಸ್ಟ್ನಲ್ಲಿ ಗೌರವಾಧ್ಯಕ್ಷರು ಶಿವಲಿಂಗಯ್ಯನವರು. ನಿರ್ಮಲಾನಂದ ಸ್ವಾಮೀಜಿಯವರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇದರ ಜವಾಬ್ದಾರಿಯನ್ನು ನಮ್ಮ ಟ್ರಸ್ಟ್ ಅಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ವಹಿಸಿ ಅವರೇ ನಿಂತು ಈ ಧಾರ್ಮಿಕ ಕ್ಷೇತ್ರವನ್ನು ಪುನಶ್ಚೇತನ ಮಾಡಬೇಕು. ಅತಿ ಹೆಚ್ಚಿನ ಭಕ್ತಾದಿಗಳಿರೋದ್ರಿಂದ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ಎಲ್ಲ ಬಡ ಮಕ್ಕಳಿಗೆ ಮತ್ತು ಅಕ್ಕಪಕ್ಕದವರಿಗೆ ಅಲ್ಲಿ ಒಂದು ವ್ಯವಸ್ಥಿತವಾದ ಶಾಲೆಯನ್ನು ತೆರೆದು ಅಲ್ಲಿ ಸುತ್ತಮುತ್ತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಜವಾಬ್ದಾರಿ ತಗೊಂಡು ಸ್ವಾಮೀಜಿನೇ ಬಂದು ಗಿರಿ ಪ್ರದಕ್ಷಿಣೆ ಮಾಡೋದ್ರ ಮೂಲಕ ಎಲ್ಲ ಜನಾಂಗಕ್ಕೂ ಒಂದು ಆಧಾರವಾಗಿ ಅದರ ಸಂಸ್ಥೆ ಉಳಿಬೇಕು ಅಂತ ಹೇಳಿ ಸ್ವತಃ ಅವರೇ ವಿಶೇಷ ಕಾಳಜಿಯನ್ನು ವಹಿಸಿ ಈ ಕಾರ್ಯಕ್ರಮ ಕಾಣಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದಾರೆ.